ಹಾಗೂ ಇರಾನ್ ಮಧ್ಯೆ ಕದನ ವಿರಾಮ ಘೋಷಣೆ ಆಗ್ತಾ ಇದ್ದಂತೆ ಹೈದರಾಬಾದ್ನಲ್ಲಿ ವಿಶೇಷ ಪ್ರಾರ್ಥನೆಗಳನ್ನು ಸಲ್ಲಿಸಲಾಗಿದೆ. ಹೈದರಾಬಾದ್ನ ತನ್ಜೀಮ್ ಇ ಜಫೇರಿ ಸಂಸ್ಥೆ ವತಿಯಿಂದ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಇರಾನ್ ಪ್ರಜೆಗಳ ಸುರಕ್ಷತೆಗೆ ಪ್ರಾರ್ಥಿಸಲಾಗಿದೆ. ಈ ನಡುವೆ ರಾಜ್ಯದಲ್ಲಿ ಆಟೋ ಗ್ಯಾಸ್ ಅಭಾವ ಮುಂದುವರೆದಿದೆ. ಎಲ್ಪಿಜಿ ಗ್ಯಾಸ್ ಬಂಕ್ ಮುಂದೆ ಆಟೋಗಳು ಕ್ಯೂ ನಿಲ್ಲೋದು ತಪ್ಪಿಲ್ಲ. ರಾಜ್ಯಕ್ಕೆ ಸಮರ್ಪಕ ಗ್ಯಾಸ್ ಪೂರೈಕೆ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಒತ್ತಡ ಹೇರ್ತಾ ಇದೆ. ಕಮರ್ಷಿಯಲ್ ಗ್ಯಾಸ್ ಅಭಾವ ಹಾಗೇ ಇದೆ. ಹೋಟೆಲ್ಗಳಲ್ಲಿ ಸಮಸ್ಯೆ ಇನ್ನೂ ಮುಂದುವರಿತಾ ಇದೆ. ಹೋಟೆಲ್ಗಳಲ್ಲಿ ದೋಸೆ, ಪೂರಿ, ಚಪಾತಿ ಮಾಡೋಕ್ಕಾಗ್ತಾ ಇಲ್ಲ. ಸೌದೆ ಒಲೆಗಳಲ್ಲೇ ಅಡುಗೆ ಮಾಡಲಾಗ್ತಾ ಇದೆ. ಕೆಲ ಜಿಲ್ಲೆಗಳಲ್ಲಿ ಫುಡ್ ಸ್ಟ್ರೀಟ್ಗಳಲ್ಲಿ ಬದಲಾವಣೆ ಮಾಡಿಕೊಂಡಿದ್ದಾರೆ. ವೆರೈಟಿ ದೋಸೆಗಳ ಬದಲಾಗಿ ಸೀಮಿತ ದೋಸೆಗಳಿಗಷ್ಟೇ ಪ್ರಾಮುಖ್ಯತೆಯನ್ನು ಕೊಡಲಾಗ್ತಾ ಇದೆ. ಇನ್ನು ದೇಶದಲ್ಲಿ ತೈಲ ಅಭಾವ ಕಡಿಮೆ ಆಗೋ ಎಲ್ಲಾ ಸಾಧ್ಯತೆ ಇದೆ. ಹರ್ಮುಜ್ ಜಲಸಂಧಿ ಓಪನ್ ಮಾಡ್ತಾ ಇರೋದ್ರಿಂದ ತೈಲ ಹಾಗೂ ಸರಕು ಸಾಗಣೆ ಹಡಗುಗಳು ಎಂದಿನಂತೆ ಭಾರತ ಹಾಗೂ ಪೂರ್ವ ಏಷ್ಯಾದ ದೇಶಗಳಿಗೆ ಬರಲಿವೆ. ಕೆಲ ಖಾಸಗಿ ಕಂಪನಿಗಳು ಏರಿಸಿದ ಪೆಟ್ರೋಲ್, ಡೀಸೆಲ್ ಬೆಲೆ ಕಡಿಮೆ ಕೂಡ ಆಗಬಹುದು. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಭೀಕರ ಯುದ್ಧದಿಂದ ಇಡೀ ಪ್ರಪಂಚವೇ ತತ್ತರಿಸಿ ಹೋಗಿತ್ತು. ವಿನಾಶ ಯುದ್ಧದ ಬಿಸಿ ಕರ್ನಾಟಕಕ್ಕೆ ಜೋರಾಗಿ ತಟ್ಟಿತ್ತು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಲ್ಲಂಗಡಿ, ಕರ್ಬೂಜ, ಬೂದಗುಂಬಳಕಾಯಿ ಬೆಳೆದ ರೈತರು ಕಂಗಾಲಾಗಿದ್ದಾರೆ. ಅರಬ್ ದೇಶಗಳಿಗೆ ಬೆಳೆಗಳು ರಫ್ತಾಗ್ತಾ ಇಲ್ಲ. ಉತ್ತಮ ಬೆಲೆನೂ ಸಿಗದೆ ಹಾಗೆ ಬಂಡವಾಳ ಬಾರದೆ ಅನ್ನದಾತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನಷ್ಟಕ್ಕೆ ಒಳಗಾದ ರೈತರ ನೆರವಿಗೆ ಸರ್ಕಾರ ಧಾವಿಸುವಂತೆ ಒತ್ತಾಯಿಸಿದ್ದಾರೆ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಉಪಚುನಾವಣೆಗೆ ಇನ್ನೊಂದೇ ದಿನ ಬಾಕಿ ಇದೆ. ನಾಳೆ ಎರಡೂ ಕ್ಷೇತ್ರಗಳ ಚುನಾವಣೆ ನಡೆಯಲಿದೆ. ನಿನ್ನೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದ್ದು, ಇವತ್ತು ಕಾಂಗ್ರೆಸ್, ಬಿಜೆಪಿ ನಾಯಕರು ಮನೆ ಮನೆ ಪ್ರಚಾರದ ಮೂಲಕ ಕೊನೆಯ ಹಂತದ ಕಸರತ್ತಿಗೆ ಸಜ್ಜಾಗಿದ್ದಾರೆ. ಕೊನೆ ಕ್ಷಣದಲ್ಲಿ ಮತದಾರರು ಬೇರೆ ಕಡೆಗೆ ತಿರುಗದಂತೆ ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಬಾಗಲಕೋಟೆ ಮತದಾರರ ಮೇಲೆ ಕಾಂಗ್ರೆಸ್ ನಾಯಕರು ಹೆಚ್ಚು ಆಸಕ್ತಿ ಹೊಂದಿದ್ದಾರೆ. ಆಪ್ತ ಸಚಿವ ಸತೀಶ್ ಜಾರಕಿಹೊಳಿ ಮೂಲಕ ಸಿಎಂ ಕೊನೆ ಹಂತದಲ್ಲಿ ಸರ್ಕಸ್ ನಡೆಸ್ತಾ ಇದ್ದಾರೆ. ಸಿಎಂ ಸೂಚನೆಯ ಮೇರೆಗೆ ಸಚಿವ ಸತೀಶ್ ಜಾರಕಿಹೊಳಿ ಫುಲ್ ಅಲರ್ಟ್ ಆಗಿದ್ದಾರೆ. ದಾವಣಗೆರೆಯಲ್ಲಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಮಾನಿಟರಿಂಗ್ ಮಾಡ್ತಾ ಇದ್ರೆ, ಅತ್ತ ಕಾಂಗ್ರೆಸ್ ತಂತ್ರಗಾರಿಕೆ ಮೇಲೆ ಬಿಜೆಪಿ ನಾಯಕರು ನಿಗಾ ಇಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ ಕೊನೆ ಹಂತದ ತಂತ್ರಗಾರಿಕೆ ನಡೀತಾ ಇದೆ. ಮನೆ ಮನೆ ಪ್ರಚಾರಕ್ಕೆ ಅಭ್ಯರ್ಥಿಗಳು ಮುಂದಾಗಿದ್ದಾರೆ. ಬಾಗಲಕೋಟೆ ಕ್ಷೇತ್ರದಲ್ಲಿ ಒಟ್ಟು 322 ಮತಗಟ್ಟೆ ನಿರ್ಮಾಣ ಮಾಡಲಾಗಿದ್ದು, 3 ಜನ ಪೋಲಿಂಗ್ ಅಧಿಕಾರಿಗಳು ಹಾಗೂ ಹೆಚ್ಚುವರಿ ಸಿಬ್ಬಂದಿ ಸೇರಿದಂತೆ ಒಟ್ಟು 1564 ಸಿಬ್ಬಂದಿಗಳ ನೇಮಕ ಮಾಡಲಾಗಿದೆ. ಅಗತ್ಯಕ್ಕೆ ಅನುಗುಣವಾಗಿ ಮೈಕ್ರೋ ಅಬ್ಸರ್ವರ್ ಸೇರಿ ಪೊಲೀಸ್ ಇಲಾಖೆ ಸಶಸ್ತ್ರ ಪಡೆ ನಿಯೋಜನೆ ಮಾಡಿದ್ದು, ಪ್ರತಿ ಮತಗಟ್ಟೆಯಲ್ಲಿ ವೆಬ್ ಕಾಸ್ಟಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಇವತ್ತು ಬೆಳಗ್ಗೆ 8 ಗಂಟೆಯಿಂದ ಮಸ್ಟರಿಂಗ್ ಕಾರ್ಯ ಆರಂಭ ಆಗಲಿದೆ. ದಾವಣಗೆರೆ ಬಾಗಲಕೋಟೆ ಉಪಚುನಾವಣೆ ಅಖಾಡದ ರಂಗು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಇದರ ಮಧ್ಯೆ ದಾವಣಗೆರೆ, ಬಾಗಲಕೋಟೆ ಜಿಲ್ಲೆಗಳಿಗೆ ಗ್ಯಾರಂಟಿ ಹಣ ಬಿಡುಗಡೆ ಮಾಡಿರೋದ್ರ ಬಗ್ಗೆ ಕೇಂದ್ರ ಚುನಾವಣಾ ಆಯೋಗ ವರದಿ ಕೇಳಿದೆ. ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿರುವಾಗ ಆಯೋಗದ ಪೂರ್ವಾನುಮತಿ ಇಲ್ಲದೆ ಕಲ್ಯಾಣ ಯೋಜನೆಗಳ ಮೇಲೆ ಯಾವುದೇ ಹೊಸ ಹಣ ಬಿಡುಗಡೆ ಮಾಡಬಾರದು. ಆದರೆ ಎರಡೂ ಜಿಲ್ಲೆಗಳಲ್ಲಿ ಹಣ ಬಿಡುಗಡೆ ಆಗಿದೆ. ಹಣ ಬಿಡುಗಡೆಗೆ ಮಂಜೂರು ಮಾಡಿದ ಸಂಬಂಧಪಟ್ಟ ಅಧಿಕಾರಿಯ ಹೆಸರಿನೊಂದಿಗೆ ವರದಿಯನ್ನ ಕೊಡಬೇಕು ಅಂತ ಮುಖ್ಯ ಕಾರ್ಯದರ್ಶಿಗೆ ಕೇಂದ್ರ ಚುನಾವಣಾ ಆಯೋಗದ ಕಾರ್ಯದರ್ಶಿ ಪವನ್ ದಿವಾನ್ ಪತ್ರ ಬರೆದಿದ್ದಾರೆ. ಲಕ್ಷ್ಮಣ್ ಸವದಿ ವಿರುದ್ಧ ಶಾಸಕ ರಮೇಶ್ ಜಾರಕಿಹೊಳಿ ವಾಗ್ದಾಳಿ ನಡೆಸಿದ್ದಾರೆ. ಅಥಣಿಯಲ್ಲಿ ಮಾತನಾಡಿದ ಅವರು, ಸವದಿ ಮತ್ತೆ ಬಿಜೆಪಿಗೆ ಬರೋ ಹಾಗೆ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ. ಸವದಿ ಬಿಜೆಪಿಗೆ ಬರೋದಿಲ್ಲ, ನಾವು ತಗೊಳ್ಳೋದು ಇಲ್ಲ. ಸವದಿ ಬಿಜೆಪಿ ಬಿಟ್ಟು ಹೋಗೋವಾಗ ಬಿಜೆಪಿ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಎಲ್ಇಡಿ ಟಿವಿಯಲ್ಲಿ ತೋರಿಸ್ತೀವಿ. ಲಕ್ಷ್ಮಣ್ ಸವದಿ ಬಿಜೆಪಿಗೆ ಬಂದ್ರೆ ಯಾವುದೇ ಕಾರಣಕ್ಕೂ ತಗೊಳ್ಳೋದಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಇನ್ನು ಯತ್ನಾಳ್ ಕೆಲವೇ ದಿನಗಳಲ್ಲಿ ಬಿಜೆಪಿಗೆ ಬರ್ತಾರೆ ಅಂತ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಅಥಣಿಯಲ್ಲಿ ಮಾತನಾಡಿದ ಅವರು, ಯತ್ನಾಳ್ ಉಚ್ಚಾಟನೆಯಾದ ದಿನದಿಂದ ನಾನು ಮರಳಿಗೆ ಬಿಜೆಪಿಗೆ ಕರೆತರೋ ಪ್ರಯತ್ನ ಮಾಡ್ತಾನೆ ಇದ್ದೀನಿ. ಈಗಾಗಲೇ ಒಂದು ವೇದಿಕೆ ಸಜ್ಜಾಗಿದೆ. ಬಾಗಲಕೋಟೆಯಲ್ಲಿ ನಮ್ಮ ಅಭ್ಯರ್ಥಿ ಪರ ಯತ್ನಾಳ್ ಪ್ರಚಾರ ನಡೆಸಿರೋದು ಒಳ್ಳೆಯ ಸಂಕೇತ. ಯತ್ನಾಳ್ ಪ್ರಚಾರದಿಂದ ನಮ್ಮ ಅಭ್ಯರ್ಥಿಗೆ ಲಾಭ ಆಗಬಹುದು. ಯತ್ನಾಳ್ ಬಂದ್ರೆ ಪಕ್ಷಕ್ಕೂ ಒಳ್ಳೆಯದು. ಹಿಂದೂ ಸಂಘಟನೆ ಮತ್ತು ಬಿಜೆಪಿ ಕ್ರೋಢೀಕರಣಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ. ಬಳ್ಳಾರಿ ಮೀನುಗಾರಿಕೆ ಇಲಾಖೆ ಉಪನಿರ್ದೇಶಕ ಶಿವಣ್ಣಗೆ ಲೋಕ ಶಾಕ್ ಕೊಟ್ಟಿದೆ. ಶಿವಣ್ಣ ಮನೆ ಮೇಲೆ ದಾಳಿ ಮಾಡಿದ್ದ ಇಂಚಿಂಚು ದಾಖಲೆಗಳ ಪರಿಶೀಲನೆ ನಡೆಸಿದೆ. ಈ ವೇಳೆ ಶಿವಣ್ಣಗೆ ಸಂಬಂಧಪಟ್ಟ 14 ಸೈಟ್, ಬಳ್ಳಾರಿ ನಗರದಲ್ಲಿ 3 ಮನೆಗಳು ಹಾಗೂ ಬಳ್ಳಾರಿ ಜಿಲ್ಲೆ ಸೇರಿ ವಿವಿಧೆಡೆ 44 ಎಕರೆ ಜಮೀನಿರೋದು ಬೆಳಕಿಗೆ ಬಂದಿದೆ. ಅಷ್ಟೇ ಅಲ್ಲದೆ ಮನೆಯಲ್ಲಿ 600 ಗ್ರಾಂ ಚಿನ್ನ, 8.5 ಲಕ್ಷ ನಗದು, ಬ್ಯಾಂಕ್ ಅಕೌಂಟ್ನಲ್ಲಿ 20 ಲಕ್ಷ ಹಣ ವೀಲರ್ಸ್ ಪತ್ತೆಯಾಗಿದೆ. ಇನ್ನು ಬೇನಾಮಿ ಹೆಸರಲ್ಲೂ ಕೋಟ್ಯಂತರ ರೂಪಾಯಿ ಆಸ್ತಿ ಮಾಡಿದ್ರಂತೆ ಅಧಿಕಾರಿ ಶಿವಣ್ಣ.
ಚಿತ್ರದುರ್ಗದ ಚಿಕ್ಕ ಜಾಜೂರು ಪೊಲೀಸ್ ಠಾಣೆ ಪಿಎಸ್ಐ ನೇತ್ರಾವತಿ ದರ್ಪ ಮೆರೆದಿದ್ದಾರೆ. 12 ಮಂದಿ ಪೇದೆಗಳನ್ನ ಸತತ 3 ಗಂಟೆ ಬಂದೂಕು ಹಿಡಿಸಿ ಬಿಸಿಲಲ್ಲೇ ನಿಲ್ಲಿಸಿ ಶಿಕ್ಷೆ ಕೊಟ್ಟಿದ್ದಾರೆ. ಯುಗಾದಿ ಹಬ್ಬದಲ್ಲಿ ಸ್ಪೀಡ್ ರೇಡ್ ವೇಳೆ ಲಕ್ಷ ಹಣ ಸಿಕ್ಕಿತ್ತು. ಇದೇ ವಿಚಾರ ಪೊಲೀಸ್ ಸಿಬ್ಬಂದಿಗಳ ನಡುವೆ ಗುಸುಗುಸು ಶುರುವಾಗಿತ್ತು. ಇದೇ ದ್ವೇಷಕ್ಕೆ ಪೊಲೀಸ್ ಸಿಬ್ಬಂದಿಯನ್ನ ಬಿಸಿಲಲ್ಲೇ ನಿಲ್ಲಿಸಿ ಪಿಎಸ್ಐ ಸೇಡು ತೀರಿಸಿಕೊಂಡಿದ್ದಾರೆ ಅನ್ನೋ ಆರೋಪ ಈಗ ಕೇಳಿ ಬಂದಿದೆ. ಪಿಎಸ್ಐ ಕೊಟ್ಟ ಶಿಕ್ಷೆಯಿಂದ ಮೂವರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಪಿಸಿಆರ್ ಕಾಂಪ್ಲೆಕ್ಸ್ ಬಳಿ ಪೊಲೀಸರು ಹಾಗೂ ಬೈಕ್ ಸವಾರನ ನಡುವೆ ಭಾರೀ ಜಟಾಪಟಿಯಾಗಿದೆ. ಆರ್ಸಿ ಹೆಲ್ಮೆಟ್ ಬೈಕ್ ನಂಬರ್ ಪ್ಲೇಟ್ ಎಲ್ಲಿ ಅಂತ ಪೊಲೀಸರು ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ಪೊಲೀಸರಿಗೆ ವ್ಯಕ್ತಿ ಆವಾಜ್ ಹಾಕಿ ಬೈಕ್ ಸಮೇತ ಎಸ್ಕೇಪ್ ಆಗೋಕೆ ಯತ್ನ ಮಾಡಿದ್ದಾನೆ. ಪರಾರಿ ಆಗ್ತಾ ಇದ್ದ ಸವಾರರನ್ನ ತಡೆದು ಪೊಲೀಸರು ಬೈಕ್ ಅನ್ನ ಸೀಸ್ ಮಾಡಿದ್ದಾರೆ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ವಿರುದ್ಧದ ಬೆದರಿಕೆ ಪ್ರಕರಣದಲ್ಲಿ 3 ಬಾರಿ ಪೊಲೀಸ್ ನೋಟಿಸ್ ಕೊಟ್ಟರೂ ವಿಚಾರಣೆಗೆ ಹಾಜರಾಗಿಲ್ಲ. ಹೀಗಾಗಿ ರಜತ್ ವಿರುದ್ಧ ಚಾರ್ಜ್ ಶೀಟ್ಗೆ ಪೊಲೀಸರು ನಿರ್ಧರಿಸಿದ್ದಾರೆ. ರಜತ್ ವಿರುದ್ಧ ನಾಟ್ ಅರೆಸ್ಟೆಡ್ ಚಾರ್ಜ್ ಶೀಟ್ಗೆ ಚಿಂತನೆ ನಡೆಸಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ಗಿರೀಶ್ ನಾಯ್ಡುಗೆ ಬೆದರಿಕೆ ಹಾಕಿದ್ದ ಪ್ರಕರಣದಲ್ಲಿ ಈಗಾಗಲೇ ಪ್ರಾಥಮಿಕ ತನಿಖೆ ಮುಗಿಸಿದ್ದಾರೆ. ಬೆದರಿಕೆ ಆಡಿಯೋ, ರಜತ್ ಬಂದಿದ್ದ ಕಾರ್, ಟವರ್ ಲೊಕೇಶನ್ ಡೀಟೇಲ್ಸ್ ಸಂಗ್ರಹ ಮಾಡಿದ್ದು ಎಲ್ಲ ದಾಖಲೆಗಳ ಮೇಲೆ ಚಾರ್ಜ್ ಶೀಟ್ಗೆ ತಯಾರಿ ನಡೆದಿದೆ. ಜಯ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಮಹಿಳೆ ದೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯಪುರದಲ್ಲಿ ಸ್ವಾಮೀಜಿ ಪರವಾಗಿ ಆಪ್ತ ಸಂತೋಷ್ ಜಯಣ್ಣ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಬಳಿಕ ಮಾತನಾಡಿದ ಅವರು, ಶ್ರೀಗಳ ಜೊತೆ ಗಲಾಟೆ ನಡೆದ ದಿನ ಅದೇ ಕಾರಲ್ಲಿದ್ದೆ. ನಾನು ಸ್ವಾಮೀಜಿ ವಿಜಯಪುರ ನಗರದಿಂದ ಸಿಂದಗಿ ರಸ್ತೆಯಲ್ಲಿ ಹೋಗ್ತಾ ಇದ್ವಿ. ಈ ವೇಳೆ ಕಗೋಡ ಗ್ರಾಮದ ಬಳಿ ಕಾರ್ನಲ್ಲಿ ಬಂದ 4 ಸ್ವಾಮೀಜಿ ಮೇಲೆ ಹಲ್ಲೆಗೆ ಮುಂದಾದ್ರು. ಈ ವೇಳೆ ಎಸ್ಕಾರ್ಟ್ ಸಿಬ್ಬಂದಿ ಸ್ವಾಮೀಜಿಗೆ ಕಾರ್ನಿಂದ ಇಳಿಯದಂತೆ ಹೇಳಿದ್ರು. ಮಹಿಳೆ ಹಾಗೂ 4 ಸೇರಿ ಕಾರ್ ಸುತ್ತುವರೆದು ಗಲಾಟೆ ಮಾಡಿ ವಿಡಿಯೋ ಮಾಡ್ಕೊಂಡಿದ್ದಾರೆ. ಇದರ ಹಿಂದೆ ವಿಜಯಾನಂದ ಕಾಶ್ಯಪ್ಪನವರ ಕೈವಾಡ ಇದೆ ಅಂತ ಆರೋಪ ಮಾಡಿದ್ದಾರೆ. ಬೆಂಗಳೂರಿನ ಗಾಂಧಿನಗರದಲ್ಲಿ ಮಾರಾಟ ಮಾಡ್ತಾ ಇದ್ದ ನಕಲಿ ವಿದೇಶಿ ಸಿಗರೆಟ್ ಅಂಗಡಿ ಗೋಡೌನ್ ಮೇಲೆ ಉಪ್ಪಾರಪೇಟೆ ಪೊಲೀಸರು ದಾಳಿ ನಡೆಸಿದ್ದಾರೆ. ದಾಳಿ ವೇಳೆ ಸುಮಾರು 70 ಲಕ್ಷ ಮೌಲ್ಯದ ನಕಲಿ ವಿದೇಶಿ ಸಿಗರೆಟ್ಗಳು ಸಿಕ್ಕಿವೆ. ಇನ್ನು ಸಿಗರೆಟ್ ತಯಾರಿ ಮಾಡೋ ಗೋಡೌನ್ ಕಂಡು ಪೊಲೀಸರೇ ಶಾಕ್ ಆಗಿದ್ದಾರೆ. ದೇವಸ್ಥಾನದ ಮೇಲೆ ಗೋಡೌನ್ ಮಾಡ್ಕೊಂಡಿದ್ದಾರೆ. ಸೀಕ್ರೆಟ್ ಆಗಿ ಸಿಗರೆಟ್ ತಯಾರಿ ಮಾಡ್ತಾ ಇದ್ರು ಅನ್ನೋದು ಕೂಡ ಬಯಲಾಗಿದೆ. ಸದ್ಯ ಇಬ್ಬರ ಲಾಕ್ ಆಗಿದ್ದು ಮಾಲೀಕನಿಗಾಗಿ ಖಾಕಿ ಬಲೆ ಬೀಸಿದೆ. ಬೆಂಗಳೂರಲ್ಲಿ ಡಿಆರ್ಐ ಅಧಿಕಾರಿಗಳು ಬೃಹತ್ ಕಾರ್ಯಾಚರಣೆ ಮಾಡಿದ್ದಾರೆ. ಏರ್ಪೋರ್ಟ್ನಲ್ಲಿ ಸುಮಾರು 5 ಕೋಟಿ ಮೌಲ್ಯದ ಚಿನ್ನದ ಬಿಸ್ಕೆಟ್ ವಶಕ್ಕೆ ಪಡೆದಿದ್ದಾರೆ. ಬಾಂಗ್ಲಾದೇಶದ ಮೂಲಕ 5 ಬೆಂಗಳೂರಿಗೆ ಅಕ್ರಮವಾಗಿ ಚಿನ್ನ ಸಾಗಣೆ ಮಾಡ್ತಾ ಇದ್ರು. ಈ ಬಗ್ಗೆ ಸೂಕ್ತ ಮಾಹಿತಿ ಸಂಗ್ರಹಿಸಿದ ಡಿಆರ್ಐ ಅಧಿಕಾರಿಗಳು ಏರ್ಪೋರ್ಟ್ಗೆ ಬಂದಾಗ 5 ವಶಕ್ಕೆ ಪಡೆದಿದ್ದಾರೆ. 5 ಕೋಟಿ ಮೌಲ್ಯದ ಚಿನ್ನದ ಬಿಸ್ಕೆಟ್ ಜೊತೆಗೆ ಕ್ಯಾಪ್ಸೂಲ್ ರೂಪದಲ್ಲಿ ಚಿನ್ನ ಸಾಗಾಟ ಮಾಡ್ತಾ ಇರುವುದು ಬಯಲಾಗಿದೆ. ಇನ್ನು ಕ್ಯಾಪ್ಸೂಲ್ಗಳನ್ನು ಖಾಸಗಿ ಭಾಗದಲ್ಲಿ ಇಟ್ಕೊಂಡಿದ್ದು ಶೌಚಾಲಯದಲ್ಲಿ ಅದನ್ನು ಹೊರಗೆ ತೆಗೆಯಲಾಗಿದೆ. ಸದ್ಯ 5 ವಶಕ್ಕೆ ಪಡೆದಿದ್ದು ತನಿಖೆ ಮುಂದುವರೆಸಲಾಗಿದೆ. ಬೆಂಗಳೂರಿನ ಮೈಸೂರು ರೋಡ್ ಸ್ಯಾಟಲೈಟ್ ಬಸ್ ನಿಲ್ದಾಣದ ಬಳಿ ಭೀಕರ ಅಪಘಾತ ಆಗಿದೆ. ಸಿಗ್ನಲ್ನಲ್ಲಿ ನಿಂತಿದ್ದ ಲಾರಿಗೆ ಹಿಂಬದಿಯಿಂದ ಮತ್ತೊಂದು ಲಾರಿ ಗುದ್ದಿದೆ. ಪರಿಣಾಮ ಲಾರಿ ಚಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ವಿಜಯ್ ಕುಮಾರ್ ಮೃತ ಲಾರಿ ಚಾಲಕ. ಸದ್ಯ ಮೃತದೇಹವನ್ನು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ರವಾನೆ ಮಾಡಲಾಗಿದೆ. ಬೆಂಗಳೂರಿನ ಜಕ್ಕೂರು ಬಳಿ ಇರೋ ನ್ಯಾಯಾಂಗ ಬಡಾವಣೆಯಲ್ಲಿ ಅಗ್ನಿ ಅವಘಡ ನಡೆದಿದೆ. ಜಕ್ಕೂರಿನ ವೈಮಾನಿಕ ತರಬೇತಿ ಕೇಂದ್ರದ ಮುಂಭಾಗದಲ್ಲಿರುವ ತೋಪಿನಲ್ಲಿ ಅಗ್ನಿ ಅವಘಡ ನಡೆದಿದೆ. ಸದ್ಯ ಅಗ್ನಿಶಾಮಕ ದಳ ಬೆಂಕಿಯನ್ನು ನಂದಿಸಿದೆ. ಬೈಕ್ಗೆ ಸಿಮೆಂಟ್ ಮಿಕ್ಸರ್ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ತಂದೆ ಮಗಳು ಸಾವನ್ನಪ್ಪಿರೋ ಘಟನೆ ಕಲಬುರಗಿ ನಗರದ ರಿಂಗ್ ರೋಡ್ನ ಸೈಯದ್ ಚಿಂಚೋಡಿ ಕ್ರಾಸ್ ಬಳಿ ನಡೆದಿದೆ. 45 ವರ್ಷದ ತಂದೆ ರಾಜುಕುಮಾರ್, 14 ವರ್ಷದ ಮಗಳು ಸುಮಾ ಮೃತ ದುರ್ದೈವಿಗಳು. ಬೈಕ್ನಲ್ಲಿ ತಂದೆ ಮಗಳು ಹೋಗ್ತಾ ಇದ್ದ ವೇಳೆ ಸಿಮೆಂಟ್ ಮಿಕ್ಸರ್ ಟ್ಯಾಂಕರ್ ಡಿಕ್ಕಿ ಹೊಡೆದಿದ್ದು ಚಕ್ರದ ಅಡಿಗೆ ಸಿಲುಕಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಘಟನೆ ಸಂಬಂಧ ಕಲಬುರಗಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಿಯಂತ್ರಣ ತಪ್ಪಿ ರಸ್ತೆ ಬದಿಗೆ ಕಾರು ಬಿದ್ದು ಗ್ರಾಮದ ಆಡಳಿತಾಧಿಕಾರಿ ಸಾವನ್ನಪ್ಪಿದ್ದಾರೆ. ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಬಳಿಯ ಕುಂದೂರನಹಳ್ಳಿ ಪಾಳ್ಯದಲ್ಲಿ ಘಟನೆ ನಡೆದಿದೆ. 35 ವರ್ಷದ ಪೂವಪ್ಪ ರಾಥೋಡ್ ಮೃತ ದುರ್ದೈವಿ. ರಾಯಚೂರು ಮೂಲದ ಪೂವಪ್ಪ ರಾಥೋಡ್ ಕೆಲಸ ಮುಗಿಸಿ ಮನೆ ಕಡೆಗೆ ಹೋಗ್ತಾ ಇದ್ದ ವೇಳೆ ಅವಘಡ ಸಂಭವಿಸಿದೆ. ಘಟನೆ ಸಂಬಂಧ ತುರುವೇಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗಾಳಿ ಮಳೆ ಆಗದ ಇದ್ರೂ ಬೆಂಗಳೂರಿನ ಮಲ್ಲೇಶ್ವರಂನ 6ನೇ ಕ್ರಾಸ್ನಲ್ಲಿ ಆಲದ ಮರದ ಕೊಂಬೆ ಏಕಾಏಕಿ ಧರೆಗುರುಳಿದೆ. ಕೊಂಬೆ ಬಿದ್ದದ್ರಿಂದ ರಸ್ತೆಯಲ್ಲಿ ಸಂಚಾರಕ್ಕೆ ತೊಂದರೆ ಆಗಿತ್ತು. ಜೊತೆಗೆ ಒಂದು ಬೈಕ್ ಜಖಂ ಆಗಿದ್ದು ಅದೃಷ್ಟವಶಾತ್ ಪ್ರಾಣಾಪಾಯ ಸಂಭವಿಸಿಲ್ಲ.
ಗೃಹ ಪೂಜೆ ಕಾರ್ಯಕ್ರಮದ ಊಟ ಸೇವಿಸಿ 5 ಅಸ್ವಸ್ಥಗೊಂಡಿದ್ದಾರೆ. ಈ ಘಟನೆ ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಜಾಂತಿ ಗ್ರಾಮದಲ್ಲಿ ನಡೆದಿದೆ. ನೂತನ ಮನೆ ಪೂಜೆಯಲ್ಲಿ ಊಟ ಸೇವಿಸಿದ್ದ 3 ಮಕ್ಕಳು, ಓರ್ವ ಮಹಿಳೆ, ಓರ್ವ ಪುರುಷ ಅಸ್ವಸ್ಥಗೊಂಡಿದ್ದಾರೆ. ತಕ್ಷಣ ಅವರನ್ನ ಬೀದರ್ನ ಬ್ರಿಮ್ಸ್ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯ ಚಿಕಿತ್ಸೆ ಪಡಿತಾ ಇರುವ ಅಸ್ವಸ್ಥರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆ. ವಿಬಿಜಿ ರಾಮ್ಜಿ ಯೋಜನೆ ಅನುಷ್ಠಾನ ವಿಳಂಬದಿಂದ ಕೂಲಿ ಕೆಲಸ ಇಲ್ಲದೆ ಉತ್ತರ ಕರ್ನಾಟಕದ ಮಂದಿ ವಲಸೆ ಹೊರಟಿದ್ದಾರೆ. ವಿಬಿಜಿ ರಾಮ್ಜಿ ಯೋಜನೆಗೆ ಅನುಮೋದನೆ ಸಿಗದೆ ರಾಜ್ಯ ಸರ್ಕಾರ ಹೊಸ ಕಾಮಗಾರಿಗಳನ್ನು ಸೃಷ್ಟಿಸ್ತಾ ಇಲ್ಲ. ಹೀಗಾಗಿ ಖಾತರಿ ಕೂಲಿ ಇಲ್ಲದೆ ಬಸವಳಿದ ಗ್ರಾಮೀಣ ಭಾಗದ ಜನ ಬೆಂಗಳೂರು, ಗೋವಾ, ಮುಂಬೈ, ಸೊಲ್ಲಾಪುರದ ಕಡೆಗೆ ಮುಖ ಮಾಡಿದ್ದಾರೆ. ಮೊದಲು ಮನ್ರೇಗಾದಿಂದ ಹಳ್ಳಿಗಳಲ್ಲೇ ಕೂಲಿ ಸಿಗ್ತಾ ಇತ್ತು. ಆದರೆ ಇದೀಗ ಮನ್ರೇಗಾ ನಿಂತು ಹೋಗಿದೆ. ವಿಬಿಜಿ ರಾಮ್ಜಿ ಬಂದಿದೆ. ಕೇಂದ್ರದ ವಿಬಿಜಿ ರಾಮ್ಜಿ ಯೋಜನೆ ಇನ್ನೂ ರಾಜ್ಯದಲ್ಲಿ ಅನುಷ್ಠಾನ ಆಗಿಲ್ಲ. ಹೀಗಾಗಿ ಈ ಸಮಸ್ಯೆ ಆಗಿದೆ. ಕೋಲಾರದ ಶ್ರೀ ಧರ್ಮರಾಯಸ್ವಾಮಿ ದೇಗುಲದ ಹೂವಿನ ಕರಗೋತ್ಸವಕ್ಕೆ ಅದ್ಧೂರಿ ಚಾಲನೆ ಸಿಕ್ಕಿದೆ. ಕರಗ ಹೊತ್ತು ದೇಗುಲದಿಂದ ಪೂಜಾರಿ ಮುನಿರಾಜು ಹೊರಗೆ ಬಂದರು. ಬಳಿಕ ದೇಗುಲದ ಎದುರಿನ ವೇದಿಕೆಯಲ್ಲಿ ನಾಟ್ಯ ಪ್ರದರ್ಶಿಸಿದರು. ಕರಗ ವೀಕ್ಷಣೆಗೆ ದೇಗುಲದ ಎದುರು ಸಾವಿರಾರು ಭಕ್ತರು ಆಗಮಿಸಿದರು. ಬಳಿಕ ಮಾತನಾಡಿದ ಕರಗ ಪೂಜಾರಿ ಮುನಿರಾಜು, ಧರ್ಮರಾಯಸ್ವಾಮಿ ಕರಗ ಹೊರತಾ ಇರೋದು ಸಂತೋಷ ತಂದಿದೆ ಅಂತ ಹೇಳಿದರು. ಕರ್ನಾಟಕ ರಾಜ್ಯದ 139 ಕರಗಗಳ ಈ ಕಾರ್ಯಕ್ರಮ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಹೊತ್ತಿ ಉರಿದ ಬಳಿಕ ಕೆಲ ದಿನಗಳಿಂದ ಶಾಂತಿಯಿಂದ ಮಣಿಪುರದಲ್ಲಿ ಮತ್ತೆ ಹಿಂಸಾಚಾರ ಭುಗಿಲೆದಿದೆ. ಬಿಷ್ಣುಪುರ ಜಿಲ್ಲೆಯ ಮೊಯ್ರಾಂಗ್ ಚೊಂಗ್ಲಾ ಒಬಿ ಪ್ರದೇಶದ ಮನೆಯೊಂದರ ಮೇಲೆ ಆಗಂತುಕರು ಬಾಂಬ್ ದಾಳಿ ನಡೆಸಿದ್ದಾರೆ. ಈ ವೇಳೆ 2 ಮಕ್ಕಳು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ, 2 ಗಾಯಗೊಂಡಿದ್ದಾರೆ. ಘಟನೆ ಬಳಿಕ ಜನ ಬೀದಿಗಿಳಿದು ಪ್ರತಿಭಟನೆ ನಡೆಸ್ತಾ ಇದ್ದು ಸಿಕ್ಕ ವಾಹನಗಳಿಗೆ ಬೆಂಕಿ ಇಡ್ತಾ ಇದ್ದಾರೆ. ಇನ್ನು ಸ್ಥಳಕ್ಕೆ ಹೆಚ್ಚುವರಿ ಭದ್ರತಾ ಪಡೆಯನ್ನ ರವಾನಿಸಲಾಗಿದ್ದು ಮುಂಜಾಗ್ರತಾ ಕ್ರಮವಾಗಿ 5 ಜಿಲ್ಲೆಗಳಲ್ಲಿ ಇಂಟರ್ನೆಟ್ ಸೇವೆ ಸ್ಥಗಿತಗೊಳಿಸಲಾಗಿದೆ. ಪಂಚರಾಜ್ಯ ಚುನಾವಣೆಯ ಮತದಾನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಎಲ್ಲಾ ರಾಜ್ಯಗಳಲ್ಲಿ ರಾಜಕೀಯ ವಾಕ್ ಸಮರ ಜೋರಾಗಿದ್ದು ಪಶ್ಚಿಮ ಬಂಗಾಳದಲ್ಲಿ ಕೇಂದ್ರದ ವಿರುದ್ಧ ಸಿಎಂ ಮಮತಾ ಬ್ಯಾನರ್ಜಿ ಸಮರವನ್ನೇ ಸಾರಿದ್ದಾರೆ. 5 ರಾಜ್ಯಗಳಲ್ಲಿ ಏಕಕಾಲದಲ್ಲಿ ಚುನಾವಣೆ ನಡೀತಾ ಇದ್ರು. ಚುನಾವಣಾ ಆಯೋಗ ಮಾತ್ರ ಪಶ್ಚಿಮ ಬಂಗಾಳದಲ್ಲಿ ಸುಮಾರು 500 ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದೆ ಅಂತ ಆರೋಪ ಮಾಡಿದ್ದಾರೆ. ನಮ್ಮ ರಾಜ್ಯವನ್ನ ಮಾತ್ರ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಚುನಾವಣೆಗೆ ಸಜ್ಜಾಗಿರುವ ಇತರೆ ರಾಜ್ಯಗಳಲ್ಲಿ ಬೆರಳೆಣಿಕೆಯಷ್ಟು ಅಧಿಕಾರಿಗಳನ್ನ ವರ್ಗಾಯಿಸಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಬಿಜೆಪಿ, ಕಾಂಗ್ರೆಸ್ ಮತ್ತು ತಮಿಳುನಾಡಿನ ಡಿಎಂಕೆ ಜೊತೆ ಒಳ ಒಪ್ಪಂದ ಆಗಿದೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಹೋಲ್ಡಿಂಗ್ ಕುಸಿದು 5 ಕಾರ್ಮಿಕರು ಸಾವನ್ನಪ್ಪಿರೋ ಘಟನೆ ಜಪಾನ್ನ ಕವಾಸಕಿಯ ಉಕ್ಕಿನ ಗಿರಣಿಯಲ್ಲಿ ನಡೆದಿದೆ. ಕ್ರೇನ್ ಸಹಾಯದಿಂದ ಕೆಲಸ ಮಾಡ್ತಾ ಇದ್ದ ವೇಳೆ ಅವಘಡ ಸಂಭವಿಸಿದ್ದು 5 ಮಂದಿ ಸಾವನ್ನಪ್ಪಿದ್ದಾರೆ. ಡ್ರಂಕ್ ಅಂಡ್ ಡ್ರೈವ್ ಆರೋಪ ಹಿನ್ನೆಲೆ ಆಸ್ಟ್ರೇಲಿಯಾದ ಮಾಜಿ ಆರಂಭಿಕ ಬ್ಯಾಟ್ಸ್ಮನ್ ಡೇವಿಡ್ ವಾರ್ನರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಡ್ರಂಕ್ ಅಂಡ್ ಡ್ರೈವ್ ಮಾಡ್ತಾ ಇದ್ದ ವೇಳೆ ಪೊಲೀಸರು ತಡೆದು ಪರಿಶೀಲನೆ ನಡೆಸಿದ ವೇಳೆ ಕುಡಿದಿರೋದು ಗೊತ್ತಾಗಿದೆ. ಈ ಹಿನ್ನೆಲೆ ಮರುಬ್ರಾ ಪೊಲೀಸರು ವಾರ್ನರ್ನನ್ನ ಬಂಧಿಸಿದ್ದಾರೆ. ಬಳಿಕ ಪೊಲೀಸರು ಮೇ ತಿಂಗಳಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆ ಕೊಟ್ಟು ಬಿಡುಗಡೆ ಮಾಡಿದ್ದಾರೆ. ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಮಹೇಶ್ ಸೀತಾರಾಮ ರಾಜು ಅವತಾರ ತಾಳಿದ್ದಾರೆ. ಈ ಸಿನಿಮಾಗೆ ಕೀರ್ತಿ ಕೃಷ್ಣಪ್ಪ ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ. ಈ ಸಿನಿಮಾದ ಮುಹೂರ್ತ ದೊಡ್ಡ ಗಣಪತಿ ದೇವಾಲಯದಲ್ಲಿ ಅದ್ಧೂರಿಯಾಗಿ ನೆರವೇರಿದೆ. ಪ್ರಿಯಾಂಕಾ ಕುಮಾರ್ ನಾಯಕಿಯಾಗಿ ನಟಿಸ್ತಾ ಇದ್ದು ಆರ್ಮುಗಂ, ರವಿಶಂಕರ್, ಜಗ್ಗಪ್ಪ, ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ದೀಪಿಕಾ ಈ ಸಿನಿಮಾದ ಉಳಿದ ತಾರಾ ಬಳಗದಲ್ಲಿದ್ದಾರೆ.